ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ಜಲ ಸಂಕಷ್ಟ. ಬೆಂಗಳೂರಿನ ಮಂದಿ ಯಾರ್ಯಾರಿದ್ದೀರಾ ನಿಮ್ಗೆ ಆಲ್ರೆಡಿ ಅನುಭವಕ್ಕೆ ಬರ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೊಮ್ಮನಹಳ್ಳಿಯ ಬಂಡೇಪಾಳ್ಯ ಹಾಗೆ ಹೊಂಗಸಂದ್ರದಲ್ಲಿ ನೀರಿಗಾಗಿ ಪರದಾಡ್ತಾ ಇದ್ದಾರೆ. 15 ದಿನಗಳಿಗೊಮ್ಮೆ ಮನೆಗಳಿಗೆ ಕಾವೇರಿ ನೀರು ಬರ್ತಾ ಇದೆ. 15 ದಿನಕ್ಕೊಂದ್ಸಲ ಅಂದ್ರೆ ಲೆಕ್ಕ ಹಾಕಿ. ಹಣ ಕೊಟ್ಟು ನೀರು ಖರೀದಿಸಲಾಗದೆ ನಿವಾಸಿಗಳಿಗೆ ಸಂಕಷ್ಟ ಇದೆ. ವಾಟರ್ ಟ್ಯಾಂಕ್ ನೋಡ್ದು ಬೇರೆ ಟ್ಯಾಂಕರ್ಗಳದ್ದು ಅವ್ರದೇ ಒಂದು ಮಾಫಿಯಾ ನೋಡಿ. ಒಂದು ಟ್ಯಾಂಕರ್ ನೀರಿಗೆ 1500 ರೂಪಾಯಿಂದ 1800 ರೂಪಾಯಿ ತನಕ ಈಗ ಡಿಮಾಂಡ್ ಮಾಡ್ತಾ ಇದಾರಂತೆ ವಾಟರ್ ಟ್ಯಾಂಕರ್ನವರು. 1500 ರೂಪಾಯಿಂದ 1800 ರೂಪಾಯಿ ಕಾವೇರಿ ನೀರು 15 ದಿನಕ್ಕೊಂದ್ಸಲ ಬರ್ತಾ ಇದೆಯಂತೆ. ಇನ್ನು ಯಾರ ಹತ್ರ ಬೋರ್ವೆಲ್ ಇದೆಯೋ ಓಕೆ, ಬೋರ್ವೆಲ್ ಯಾರ ಮನೇಲಿಲ್ಲೋ ಸಮಸ್ಯೆನೆ. ಬೋರ್ಗಳು ಕೂಡ ಬತ್ತೋಗ್ತಾ ಇದೆ. ನಿಮ್ಗೆ ಬೆಂಗಳೂರಿನಲ್ಲಿ ಗೊತ್ತಾಗಿರ್ಬೋದು, ಹಿಂದೆ ಎಲ್ಲ 300 ಅಡಿ 400 ಅಡಿಗೆ ನೀರು ಸಿಕ್ಕಿದ್ದಂತ ಬೋರ್ಗಳು ಈ ಕಂಪ್ಲೀಟ್ ಆಗಿ ಡ್ರೈ ಔಟ್ ಆಗ್ತಾ ಇವೆ. 1200 ಅಡಿ ಸಿಕ್ಕಿದಂತ ಬೋರ್ವೆಲ್ಗಳಲ್ಲಿ ಎಲ್ಲೋ ಒಂಚೂರು ಅರ್ಧ ಇಂಚು 1/4 ಇಂಚು ಅಂತ ಹೇಳ್ಕೊಂಡು ನೀರು ಸಿಗ್ತಾ ಇದೆ. ಅದು ದಿನಕ್ಕೊಂದು ಗಂಟೆ ಅರ್ಧ ಗಂಟೆ ಈ ರೀತಿಯಾಗಿ. ಇನ್ನು ಮಳೆ ನೀರು ಕೊಯ್ಲು ಮತ್ತೊಂದು ಏನೇ ಮಾಡಿದ್ರು ಕೂಡ ಆ ಬೋರ್ಗಳು ಡ್ರೈ ಆಗೋಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ಬಾರಿ ಮಳೆನೇ ಸರಿಯಾಗಿ ಆಗಿಲ್ಲ. ಇದರ ಹೊಡೆತ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಹಂಗಂತ ಕಾವೇರಿ ನೀರನ್ನ ಭರಪೂರ್ವಾಗಿ ಹರಿಸೋದಕ್ಕೆ ಅವಕಾಶ ಇದೆಯಾ? KRS ಡ್ಯಾಮ್ ಕಡೆಗೆ ಕಣ್ಣಿಟ್ರೆ ಇನ್ನು ಸದ್ಯದ ಮಟ್ಟಿಗೆ ನೀರು ಕೆಲ ದಿನಗಳು ಮಾತ್ರ ಕುಡಿಯೋ ನೀರಿಗೆ ಅವಕಾಶ. ಅದಾದ್ಮೇಲೆ ಆ ನೀರು ಕೂಡ ಬತ್ತೋಗುತ್ತೆ ಅನ್ನುವಂತ ರೀತಿಯಾಗಿ ವಿಶ್ಲೇಷಣೆಗಳಾಗ್ತಾ ಇದೆ. ವಾರ ಆದ್ರೂ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ. 10 ದಿನ ಕಳೆದ್ರೂ ಕೂಡ ಜಲ ದರ್ಶನ ಸಿಗ್ತಾ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಜಲದಾಹ ಆರಂಭ ಆಗಿದೆ. ನಗರದ ಜನರ ಜಲಯಾತನೆಯನ್ನ ವಿಶೇಷ ಸರಣಿಯ ಮುಖೇನವಾಗಿ TV9 ಇಂದಿನಿಂದ ತೆರೆದಿಡ್ತಾ ಇದೆ. ನೀರಿಲ್ಲ ಅನ್ನೋ ಅಭಿಯಾನದ ಅಡಿ ಜನರ ದನಿಯಾಗಿ ಸರ್ಕಾರ ಹಾಗೆ ಅಧಿಕಾರಿಗಳ ಕಣ್ಣು ತೆರೆಸೋದಕ್ಕೆ TV9 ಮುಂದಾಗ್ತಾ ಇದೆ. ಈ ವಿಶೇಷ ಸರಣಿಯ ಮೊದಲ ರಿಪೋರ್ಟ್ ನಿಮ್ಮ ಮುಂದಿದೆ ನೋಡಿ. 15 ದಿನ ನೀರಿಲ್ಲ. ಏನೋ ಟ್ಯಾಂಕರ್ ಇರೋರ್ ಮನೆಗಾದ್ರೆ ಓಕೆ, ಡ್ರಮ್ಗಳು ಇಟ್ಕೊಂಡಿರೋ ಮನೆಗಳಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವಾರಕ್ಕೆ 2 ಸತಿ ಇಲ್ಲ, 1 ಸತಿ ಬಿಟ್ರೆ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಬಟ್ ಬಿಡ್ತಾ ಇಲ್ಲ ಇಲ್ಲಿ ಬಂಡೆಪಾಳ್ಯಕ್ಕೆ. ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಅಂತಾರೆ. ಕಂಪ್ಲೇಂಟ್ ಕೊಟ್ಟರೆ ಯಾರು ಬರಲ್ವಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಜಲ ಸಂಕಷ್ಟ. 15 ದಿನಗಳಿಗೊಮ್ಮೆ ನೀರು, ಜನರ ಆಕ್ರೋಶ. ಬೇಸಿಗೆ ಈಗಷ್ಟೇ ಆರಂಭವಾಗಿದೆ. ಬೆಳಗಿನ ಹೊತ್ತಲ್ಲೇ ಸೂರ್ಯ ನೆತ್ತಿ ಸುಡುತ್ತಿದ್ದಾನೆ. ಆದರೆ ಬೇಸಿಗೆ ಆರಂಭದಲ್ಲೇ ರಾಜ್ಯ ರಾಜಧಾನಿ ಬೆಂಗಳೂರಿಗರಿಗೆ ಜಲಸಂಕಷ್ಟ ಎದುರಾಗಿದೆ. ಮಳೆ ಬರಲಿಲ್ಲ, KRS ಭರ್ತಿ ಆಗಲಿಲ್ಲ, ಹಳ್ಳ ಕೊಳ್ಳಗಳು ಭೋರ್ಗರೆಯಲಿಲ್ಲ. ಮಳೆಗಾಲದಲ್ಲಿ ವರುಣ ಕೈಕೊಟ್ಟಿದ್ದ. ಅದರ ಎಫೆಕ್ಟ್ ಈಗ ಬೆಂಗಳೂರಿಗರಿಗೆ ತಟ್ಟುತ್ತಿದೆ. ನಗರದ 16 ಏರಿಯಾಗಳಲ್ಲಿ 15 ದಿನಕ್ಕೊಮ್ಮೆ ನೀರು ಬರ್ತಿದ್ದು, ನೀರು ಸಂಗ್ರಹಿಸುವುದೇ ಜನರಿಗೆ ಕೆಲಸವಾಗ್ಬಿಟ್ಟಿದೆ. ಅದರಲ್ಲೂ ಬೊಮ್ಮನಹಳ್ಳಿಯ ಬಂಡೇಪಾಳ್ಯ ಹೊಂಗಸಂದ್ರದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿದೆ. ಇಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಿದ್ದು, ನೀರು ಸಂಗ್ರಹಕ್ಕೆ ದೊಡ್ಡ ದೊಡ್ಡ ಸಂಪ್ಗಳಿಲ್ಲ. ಹೀಗಾಗಿ ಸಣ್ಣ ಪುಟ್ಟ ಡ್ರಮ್ಗಳಲ್ಲೇ ನೀರು ಸಂಗ್ರಹಿಸಿಕೊಳ್ಳುತ್ತಿದ್ದಾರೆ. ಬಕೆಟ್, ಬಿಂದಿಗೆ, ಬ್ಯಾರೆಲ್ ಹಿಡಿದು ನಿತ್ಯ ನೀರಿಗಾಗಿ ಕಾಯ್ತಿದ್ದಾರೆ. ಕೆಲವರಂತೂ ಕೆಲಸಕ್ಕೆ ರಜೆ ಹಾಕಿ ನೀರು ತರೋದನ್ನೇ ಕೆಲಸ ಮಾಡಿಕೊಂಡಿದ್ದಾರೆ. ಇವತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ನನ್ನ ಮಗ ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ನೀರೇ ಇರಲಿಲ್ಲ. ನಮಗೆ ತುಂಬ ಪ್ರಾಬ್ಲಮ್ ಅಲ್ಲಿದ್ವಿ. ನೋಡಿದ್ರೆ ನೀರು ಇರಲಿಲ್ಲ. ಅಮ್ಮ ನಾನು ಹೆಂಗೆ ಹೋಗೋದು? ನಾನು ಊಟ ಮಾಡಿದ್ರೂ ವಾಶ್ರೂಮ್ ನೀರಿಲ್ಲ, ನಾನು ಹಂಗೆ ಹೋಗ್ತೀನಿ ಅಂದ್ಬಿಟ್ಟು ಅವ್ನು ನಾಷ್ಟನೂ ಮಾಡಿಲ್ಲ, ಹಂಗೆ ಹೋದ. ನಾನು ಕೆಲ್ಸಕ್ಕೆ ಹೋಗೋಳು ರಜಾ ಹಾಕ್ಬಿಟ್ಟು ಇವತ್ತು ಮಧ್ಯಾಹ್ನ ಮೇಲೆ ನೀರು ಬಿಡ್ತೀವಿ ಅಂತಂದ್ರು. ಅದಕ್ಕಾಗಿ ನಾನು ರಜಾ ಹಾಕ್ಬಿಟ್ಟು ಇವತ್ತು ಮನೇಲಿದ್ದೀನಿ. ಇನ್ನು ಈ ಹಿಂದೆ ವಾರಕ್ಕೆ 10 ದಿನಕ್ಕೊಮ್ಮೆ ನೀರು ಬರ್ತಿತ್ತು. ಆದ್ರೆ ಈಗ 15 ದಿನ ಕಳೆದರೂ ನೀರು ಬಂದಿಲ್ಲ. ವಿಷಯ ಅಂದ್ರೆ ಪಕ್ಕದಲ್ಲಿರೋ HSR ಲೇಔಟ್ಗೆ ವಾರದಲ್ಲಿ 2 ಬಾರಿ ನೀರು ಬಿಡ್ತಾರಂತೆ. ಇದು ಬಡ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಹಿಂದೆ 500ರಿಂದ 600 ರೂಪಾಯಿ ಇದ್ದ ಟ್ಯಾಂಕರ್ ನೀರಿನ ಬೆಲೆ ಈಗ 1500ರಿಂದ 1600ಕ್ಕೆ ಏರಿಕೆಯಾಗಿದೆ. ಜನರ ಸಂಕಷ್ಟವನ್ನೇ ಟ್ಯಾಂಕರ್ ಮಾಲೀಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ಅದೇ ಟ್ಯಾಂಕರ್ ನೀರು 1500 ಅಲ್ವಾ, ಯಾರು ಕೊಡ್ತಾರೆ? ಯಾರು ಓಡಿಸ್ಕೊಂತಾರೆ? ಇರೋರು ಏನೋ ಕಷ್ಟಪಡೋರು. ಇವಾಗ ನಾವೆಲ್ಲ ಮನೆ ಕೆಲ್ಸಕ್ಕೆ ಹೋಗ್ತೀವಿ, ಏನೋ ಕೈಯಲ್ಲಿ ಒಂಚೂರು ಇದ್ರೆ ಹೋಗಿ ಓಡಿಸ್ಕೊಂತೀವಿ ಆಯ್ತು ಅಂತ. ಈಗ ಇಂಥವ್ರೆಲ್ಲ ಇವರೆಲ್ಲ ಎಲ್ಲಿಂದ ಹೋಗಿ ತಗೊಂತಾರೆ? ಬಂದು ನಮಗೆ ಹೇಳ್ತಾರೆ, ಹೋಗಿ ಮೇಡಮ್ ಸಾರ್ ಹತ್ರ ಮಾತಾಡಿ, ಹೋಗಿ ಮೇಡಮ್ ಎ ಹತ್ರ ಮಾತಾಡಿ, ಜೈ ಹತ್ರ ಮಾತಾಡಿ. ಯಾರು ರೆಸ್ಪಾನ್ಸಿಬಲ್ ಮಾಡಲ್ಲ. ಒಂದು ಕಡೆ ಕಾವೇರಿ ನೀರು ಬರ್ತಿಲ್ಲ, ಇನ್ನೊಂದು ಕಡೆ ದುಬಾರಿ ಟ್ಯಾಂಕರ್ ನೀರು. ಬೇಸಿಗೆ ಆರಂಭದಲ್ಲೇ ಇಂತಹ ಪರಿಸ್ಥಿತಿ ಇದ್ದು ಮುಂದೆ ಹೇಗೆ ಅನ್ನೋ ಚಿಂತೆ ಬೆಂಗಳೂರಿಗರನ್ನ ಕಾಡ್ತಿದೆ. ವಿನಾಯಕ ಗುರವ್, TV9 ಬೆಂಗಳೂರು.
ಹೀಗೆ ಬಹಳಷ್ಟು ಕಡೆ ಈ ರೀತಿಯಾದಂತಹ ಸಮಸ್ಯೆಗಳ ನಿತ್ಯ ದರ್ಶನ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಬೆಂಗಳೂರಿನಲ್ಲಿ ವಾಸಿಸ್ತಾ ಇರುವಂತವರಿಗೆ ದಿನನಿತ್ಯದ ಅನುಭವ ಆಗ್ಬಿಡ್ತಾ ಇದೆ. ಇದು ಇನ್ನು ಸರಿಯಾಗಿ ಬೇಸಿಗೆನೆ ಹಿಡಿದಿಲ್ಲ, ಈಗಲೇ ಈ ತರದಾದ್ರೆ ಇನ್ನು ಮಧ್ಯಭಾಗ ಅಥವಾ ಪೂರ್ಣ ಭಾಗದ ಬೇಸಿಗೆಯಲ್ಲಿ ಏನ್ ಕತೆ ಅನ್ನುವಂಥದ್ದು ಆತಂಕ ಶುರುವಾಗ್ತಾ ಇದೆ. ಬೇಗೂರು ಭಾಗದಲ್ಲೂ ಕೂಡ ಇದಕ್ಕೇನು ಸಮಸ್ಯೆ ಬಹಳ ಭಿನ್ನವಾಗಿಲ್ಲ, ಬಹಳ ಸಮಸ್ಯೆ ಅಲ್ಲಿ ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ವಿನಯ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇನ್ಫ್ಯಾಕ್ಟ್ ಬೇಗೂರಿನ ಆ ಪ್ರದೇಶದಿಂದ ನಮ್ಮ ಜೊತೆಗೆ ಅವರು ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ವಿನಯ್, ಯಾವಾಗಿಂದ ಶುರುವಾಗಿದೆ ಈ ಸಮಸ್ಯೆ? ಆಮೇಲೆ ಈಗೇನಾದ್ರು ಅಧಿಕಾರಿಗಳನ್ನ ಯಾಕೆ ಸರಿಯಾಗಿ ನೀರು ಬಿಡ್ತಾ ಇಲ್ಲ? ಕೆಲವು ಏರಿಯಾಗಳಿಗೆ ಚೆನ್ನಾಗಿ ನೀರು ಬಿಡ್ತಾ ಇದ್ದಾರೆ, ಕೆಲವು ಏರಿಯಾಗಳಿಗೆ ಈ ತರ ವಾರ 15 ದಿವಸ ಅಂತ ಅವ್ರ ಉತ್ತರ ಏನಿದೆ? ಸಾರ್ವಜನಿಕರ ಸಮಸ್ಯೆ ಅಲ್ಲಿ ಏನೇನು ಕಂಡು ಬರ್ತಾ ಇದೆ ನೀರಿಗಾಗಿ ಹಾಹಾಕಾರ? ವಿನಯ್, ಖಂಡಿತ ಮಾಲ್ತೇಶ್, ಸದ್ಯ ನಾನೀಗ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬೆಂಗಳೂರಿನ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬೇಗೂರಲ್ಲಿದ್ದೀನಿ. ಈ ಭಾಗದ ಜನರ ನೀರಿನ ಸಮಸ್ಯೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ತೋರಿಸ್ತಾ ಹೋಗ್ತೀನಿ ಜನರ ಸಮಸ್ಯೆಗಳು ಹೇಗಿದೆ, ಜೊತೆಗೆ ಅವರ ಅಳಲೇನು ಅಂತ ತೋರಿಸೋದಕ್ಕಿಂತ ಮೊದಲು ಆ ಕಾಲನಿಯಲ್ಲಿ ಮನೆ ಮುಂದುಗಡೆನೆ ದೊಡ್ಡ ಮಟ್ಟದ ಈ ಒಂದು ನೀವು ನೋಡಬಹುದು ನೀರನ್ನ ಸಂಗ್ರಹಿಸುವುದಕ್ಕಾಗಿ ಇಟ್ಟಿರುವಂತಹ ಈ ಇದನ್ನ ನೋಡಿದಾಗ ಕೂಡ ನಿಮಗೆ ಒಂದು ರೀತಿಯಂತಹ ಕಲ್ಪನೆ ಬರುತ್ತೆ. ಯಾಕೆಂದ್ರೆ ಯಾಕೆ ಈ ತರದ ಟ್ಯಾಂಕರ್ಗಳನ್ನಾಗಿರ್ಬೋದು, ಜೊತೆಗೆ ಈ ನೀರು ತುಂಬಿಸುವಂತ ಸಂಪುಗಳನ್ನ ಮನೆ ಮುಂದೆ ಯಾಕೆ ಇಟ್ಟಿದ್ದಾರೆ, ಪ್ರತಿಯೊಂದು ಮನೆ ಮುಂದೆ ಕೂಡ ನಿಮಗೆ ಇದು ಕಾಣಿಸ್ತಾ ಹೋಗುತ್ತೆ. ನೀವು ಈ ಚಿತ್ರಣ ನಿಮ್ಗೆ ಕಂಡು ಬರುತ್ತೆ. ಯಾಕಂದ್ರೆ 15 ದಿವಸಗಳಿಗೆ ಒಂದು ಬಾರಿ ನೀರನ್ನ ಬಿಡ್ತಾರೆ, ಅದು ಕೇವಲ 15 ಬಿಂದಿಗೆ ಆಗುವಷ್ಟು ನೀರು. ಹೀಗಾಗಿ ಸಂಪೂರ್ಣವಾಗಿ ಮನೆ ತುಂಬ ಕೂಡ ಅಂದ್ರೆ ಕಾಲನಿ ಸಂಪೂರ್ಣವಾಗಿ ಈ ಮನೆ ಮುಂದುಗಡೆ ನೀರನ್ನ ಸಂಗ್ರಹಿಸುವುದಕ್ಕೆ ಬೇಕಾಗಿರುವಂತಹ ಈ ದೊಡ್ಡ ಈ ಒಂದು ಸಂಪುಗಳನ್ನ ಇಟ್ಟಿರ್ತಾರೆ. ಜೊತೆಗೆ ನೀರನ್ನು ಸಂಗ್ರಹಿಸುವುದಕ್ಕೆ ಬಿಂದಿಗೆಗಳನ್ನ, ಮನೆಯಲ್ಲಿ ಇರುವಂತಹ ಎಲ್ಲಾ ಪಾತ್ರೆಗಳನ್ನ, ಬಿಂದಿಗೆಗಳನ್ನ ನೀರು ಸಂಗ್ರಹಿಸುವುದಕ್ಕೆ ಇಡ್ತಾರೆ. ಯಾಕೆಂದ್ರೆ ಇವರ ಕಷ್ಟ 15 ದಿವಸಗಳಿಗೆ ಬರುವ 15 ಬಿಂದಿಗೆಯಷ್ಟು ನೀರನ್ನ ಸಂಗ್ರಹಿಸುವುದು. ಸದ್ಯ ನಾವು TV9 ಅವರು ಬಂದು ನೀರಿನ ಸಮಸ್ಯೆ ಇದೆನಾ ಅಂದ್ರೆ ಸಾಕು, ಇಷ್ಟು ಜನ ಸದ್ಯಕ್ಕೆ ಸೇರಿದ್ದಾರೆ. ಸರ್, ನಮಗೆ ನೀರು ಬೇಕು, ನಮಗೆ ಬೇರೆ ಏನೂ ಬೇಡ, ನಮಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗದೆ ಇದ್ರೂ ಪರವಾಗಿಲ್ಲ, ನೀರು ಬೇಕು ಅಂತ ಹೇಳಿ. ಮಾಲ್ತೇಶ್, ನಾವು ಕಳೆದ ಕೆಲವೊಂದಿಷ್ಟು ದಿವಸಗಳಿಂದ ಒಂದು ವೈರಲ್ ಆಗ್ತಿರುವಂತಹ ಸುದ್ದಿಯನ್ನು ನೋಡಿದ್ವಿ, ಏನಿಲ್ಲ ಅಂತ ಹೇಳಿ. ಇಲ್ಲಿಯ ಜನರು ಹೇಳೋದಷ್ಟೇ, ನಮ್ಮ ಮನೆಯಲ್ಲಿ ನೀರೇ ಇಲ್ಲ ಅಂತ. ಯಾಕಂದ್ರೆ ನೀರಿಲ್ಲ ಅನ್ನೋಂಥದ್ದು ಏನಿದೆಯಲ್ಲ, ಅದೊಂದು ಜೀವ ಜಲ. ನೀವೇನೇ ಕೊರತೆ ಇದ್ರೂ ಕೂಡ ನಿಭಾಯಿಸ್ಬಿಡ್ಬೋದು, ಒಂದು ಹೊತ್ತು ಊಟ ಇಲ್ಲ ಅಂದ್ರೂ ಕೂಡ ಬದುಕ್ ಬಿಡ್ಬೋದು. ಆದ್ರೆ ನೀರಿಲ್ಲ ಅನ್ನೋದಿದೆಯಲ್ಲ, ಅದು ಬದುಕೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದೊಡ್ಡ ಮಟ್ಟದ ಸಮಸ್ಯೆ ಈ ಭಾಗದ ಜನರಿಗೆ ಕಾಡ್ತಾ ಇರುವಂತದ್ದು. ದೊಡ್ಡ ಕ್ಷೇತ್ರ, ದೊಡ್ಡ ಒಂದು ಜನರು ಸಾಕಷ್ಟು ಪರದಾಡುವಂತಹ ಸ್ಥಿತಿ ಇರುವಂತಹ ಏರಿಯಾ. ಇಂತಹ ಭಾಗಗಳಲ್ಲಿ ನೀವು ಜನರಿಗೆ ಬೇಕಾಗಿರುವಂತದ್ದು ಅವ್ರು ಏನು ಕೇಳೋದಿಲ್ಲ, ಅವ್ರು ಕೇಳೋದೇ ನೀರು. ನಮಗೆ ನೀರು ಬಿಟ್ರೆ ಏನೂ ಬೇಡ ಸರ್, ನಮಗೆ ರೋಡ್ ಬೇಡ, ನಮಗೆ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಯಾವುದು ಬೇಡ, ಪಕ್ಕದಲ್ಲಿರುವಂತಹ ಐಷಾರಾಮಿ ಫ್ಲಾಟ್ಗಳಿಗೆ ನೀರು ಕೊಡ್ತೀರಾ, ನಮಗೆ ಕುಡಿಯೋದಕ್ಕೆ ನೀರು ಕೊಡೋದಿಲ್ಲ. ಬೇಸಿಗೆ ಬಂದ್ರೆ ನಾವು ಪರದಾಡ್ತೀವಿ, ಒಂದು ಟ್ಯಾಂಕರ್ ನೀರಿಗೆ 1000 ಕೊಡಬೇಕು, ಮನೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ನೀರಿಲ್ಲ ಅಂತ ಟಿಫಿನೇ ಮಾಡಲ್ಲ, ನಾವು ಅಡಿಗೆನೇ ಮಾಡಲ್ಲ ಅನ್ನೋ ಅಳಲಿದೆ. ಮಾತಾಡ್ತೀನಿ ಇಲ್ಲಿರುವಂತಹ ಹಿರಿಯರು, ಯಾಕಂದ್ರೆ ಅವರು ತುಂಬಾ ವರ್ಷಗಳಿಂದ ಇದ್ದಾರೆ, ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಎಷ್ಟು ವರ್ಷ ಇದೇನು ಈ ವರ್ಷ ಆಗ್ತಾ ಇದೆನಾ ಬೇಸಿಗೆ ಅಂತ ಈ ತರ ಸಮಸ್ಯೆನಾ, ಅಥವಾ ಯಾಕೆ ಈ ತರ ಸಮಸ್ಯೆ ನಿಮ್ಗೆ ಅಂತ? ಸರ್, ನನ್ಗೆ 58 ವರ್ಷ. ಅವಾಗ್ಲಿಂದ ಇವಾಗವರೆಗೂ ಎಷ್ಟೋ ಸರಿ ಕೆರೆನಲ್ಲಿ ನೀರು ಎತ್ಕೊಂಡು ಬಂದು ಜೀವನ ಮಾಡಿದೀವಿ. ಅವಾಗಿಂದ ನೀರಿನ ಸಮಸ್ಯೆ ನಮ್ದು. ಕೆರೆನಲ್ಲಿ ಅಕ್ಕಪಕ್ಕ ಬಾವಿಗಳಲ್ಲಿ, ಇವಾಗ ಕೆರೆನೂ ಇಲ್ಲ, ಬಾವಿಗಳು ಇಲ್ಲ. ಆಗ ಇನ್ನೆಲ್ಲಿಂದ ತರೋದು? ಕಾವೇರಿ ಪೈಪ್ ಅಂತ ಹಾಕಿದ್ರು, ಆ ಪೈಪ್ ಹಾಕಿದ್ರು ಅಷ್ಟೇ, ಒಂದು 3 ತಿಂಗಳೇನೋ ಬಂತು, ಆಮೇಲೆ ಇಲ್ಲ. ಆಮೇಲೆ ನಾವು ಒಂದು 800 ರೂಪಾಯಿ 1000 ರೂಪಾಯಿ ಕೊಟ್ಟು ಒಂದು ಲೋಡ್ ತಗೊಂತೀವಿ. ಆ ಲೋಡ್ ತಗೊಂಡಾಗ ಅದು ಒಂದು ವಾರ ಬರುತ್ತೆ, ಆಮೇಲೆ ಬರೀ ಉಳನೇ ಸಾಯ್ತೈತೆ. ಅದರಲ್ಲಿ ಆ ಉಳದಲ್ಲಿ ಬಟ್ಟೆ ಹಾಕಿ ಸೋಸ್ಬಿಟ್ಟು ಜೀವನ ಮಾಡ್ತಾ ಇದ್ವಿ. ಬರೀ ಇದೇ ಜೀವನ ಸರ್, ನಮ್ಗೆ ಬೇರೆ ಎಲ್ಲ ಅವಸ್ಥೆ ಇದೆ, ಬರೀ ನೀರಿಂದೆ. ಏನ್ ನಿಮ್ ಜನಪ್ರತಿನಿಧಿಗಳನ್ನ ಕೇಳೋದೇ ಅಲ್ವಾ ನೀವು? ಯಾಕೆ ಓಟ್ ಹಾಕ್ಬೇಕು ಮಾತ್ರ ನಿಮ್ ಬರ್ತಾರ ನಿಮ್ ಮನೆಗೆ ಅಂತ ಭರವಸೆ ಕೊಡ್ತಾರೆ ಅಷ್ಟೇ, ಯಾರು ಬಗೆಹರಿಸ್ತಾ ಇಲ್ಲ. ಭರವಸೆ ಕೊಡ್ತಾರೆ, ಎಲ್ಲಾನು ಭರವಸೆ ಕೊಡ್ತಾರೆ. ಆ ಓಟ್ ಎಲೆಕ್ಷನ್ ಬಂದಾಗ ಮಾತ್ರ ಒಂದ್ 2 ದಿವಸ ಬರುತ್ತೆ ಆ ಕಾವೇರಿ ನೀರು. ಓಟ್ ಎಲೆಕ್ಷನ್ ಮುಗ್ದಾಗಿರಲ್ಲ, ಮತ್ತೆ ಇರಲ್ಲ. ಅವ್ರ ಹತ್ರ ಎಲ್ಲ ನಾವು ಹೋಗಕ್ಕಾಗಲ್ಲ. ಏನ್ ಬೇಕಮ್ಮ ನಿಮ್ಗೆ? ಈಗ ನಿಮ್ಗೆ ಏನ್ ನೀಡಿರೋ ಸಮಸ್ಯೆ ಇರೋದೇನ್ ನಿಮ್ಗೆ? ನೀರ್ ಬೇಕು ಸರ್ ನಮ್ಗೆ. ಬಿಕಾಸ್ ನಮ್ಗೆ ನಿಯರ್ ಬೈ 500 ಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲಾ ತರ ಫೆಸಿಲಿಟೀಸು ಇದೆ ನಮ್ಗೆ. ಬೇಗೂರು ಅಂದ್ರೆ ಎಲ್ಲರಿಗೂ ವೆಲ್ ನೋನ್ ಆಗಿರುವಂತ ಜಾಗ ಇದು. ಆದ್ರೆ ನಮ್ಗೆ ನೀರ್ ಮಾತ್ರ ಇಲ್ಲ. ಎಷ್ಟೊಂದ್ ಜನ ಆಚೆಯಿಂದ ಬಂದ್ ಹೇಳ್ತಾರೆ, ಇದು ನೋಡಿದ್ರೆ ಎಷ್ಟೋ ಊರ್ಗ್ ಹೋಗ್ಲಿ, ಬಟ್ ಇಲ್ಲಿ ನೀರಿಲ್ಲ ಅಂತ. ನಮ್ಗೆ ನೀರು ಈಗ ಏನ್ ಬೇಸಿಗೆ ಕಾಲ ಟ್ಯಾಂಕರ್ ಅಲ್ಲಿ ನಾವು ತರಿಸ್ಕೋತೀವಿ, ಬಟ್ ಈಗ ಫೋನ್ ಮಾಡಿದ್ರೆ ಈಗ ತರಲ್ಲ ಸರ್ ಅವರು. ಮಿನಿಮಮ್ ಅಂದ್ರೂ 2 ಡೇಸ್ ವೇಟ್ ಮಾಡಿಸ್ತಾರೆ, ಯಾಕಂದ್ರೆ ಅಲ್ಲೂ ಬೋರ್ಸ್ ಅಲ್ಲೂ ನೀರಿಲ್ಲ. ಸೊ ಕಾವೇರಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಬಟ್ ನೀರಿಲ್ಲ. ಕೇಳಿದ್ರೆ ಮೀಟರ್ ಹಾಕ್ಸ್ಕೊಳ್ಳಿ ಅಂತಾರೆ. ಆದ್ರೆ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಬಡ ಜನರು. ಅವ್ರು ಯಾವ ರೀತಿ ನೀರ್ನ ಅಂದ್ರೆ ಅದಕ್ಕಿರೋ ಅಮೌಂಟ್ ಕೊಟ್ಬಿಟ್ಟು ಯಾವ ತರ ತಗೊಳಕಾಗುತ್ತೆ ಅವರ ನೀರನ್ನ? ಅದಕ್ಕೆ ನಮ್ಗೆ ಯಾವ್ದೇ ತರ ಏನಾದ್ರು ಒಂದು ಫೆಸಿಲಿಟೀಸ್ ಮಾಡ್ಬೇಕು ನೀರ್ಗೆ. ಸುಮ್ನೆ ನಾವ್ ಯಾರಾದ್ರೂ ಹೋಗಿ ಕೇಳಿದ್ರೆ ನಮ್ಗೆ
ಬೇರೆ ಬೇರೆ ತರನೇ ಮಾತಾಡಿ ಕಳಿಸ್ತಾರೆ. ಆತರ ಎಲ್ಲ ಆಗುತ್ತೆ, ಅದೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ಪೈಪ್ ಲೈನ್ಸ್ ಕೊಟ್ಟಿದ್ದಾರೆ, ಆಯ್ತು 2 ವರ್ಷನೇ ಆಯ್ತು, ಆದ್ರೆ ಅದರಿಂದ ಒಂದ್ ಡ್ರಾಪ್ ನೀರಿಲ್ಲ. ನಾವ್ ಯಾರಾದ್ರೂ ಕೇಳಿದಾಗ ನಮ್ಗೆ ಬೋರ್ನು ಹಾಕ್ಸ್ಕೊಟ್ಟಿದ್ದಾರೆ, ಬಟ್ ಅದ್ರಲ್ಲಿ ನೀರ್ ಬರ್ತಾ ಇಲ್ಲ. ನೀರ್ ಯಾಕೆ, ಆಮೇಲೆ ಏನಾದ್ರೂ ಒಂದ್ ಸ್ವಲ್ಪ ನೀರ್ ಬರ್ತಾ ಇಲ್ಲ ಅಂತ ಕೇಳಿದ್ರೆ BBMP ಕೇಳಿ ಅಂತಾರೆ, ಇವ್ರನ್ನ ಕೇಳಿ ಅವ್ರನ್ನ ಕೇಳಿ ಅಂತಾರೆ. ನಾವು ಮಕ್ಳಿಗೆ ಇನ್ನೊಂದು ವಿಚಾರ ಕೇಳಿದ್ವಿ ನಾವು, ನೀವು ಕೆಲಸಕ್ಕೆ ಹೋಗಲ್ಲ ಭಾಗಶಃ, ಬರೀ ನೀರ್ ಹಿಡಿಯೋದಕ್ಕೆ ಮನೇಲಿ ಒಬ್ರು ಇರ್ತಾರೆ ನಿಮ್ಮ ಮನೇಲಿ ಅಂತ ಸರ್. ಯಾಕಂದ್ರೆ ಯಾವಾಗ ಬರುತ್ತೆ ಟ್ಯಾಂಕರ್ ಅನ್ನೋದು ಗೊತ್ತಿಲ್ಲ. ಅವ್ರು ಹೇಳಿದ್ನಲ್ಲ 2 ಡೇಸ್ ಆದ್ಮೇಲೆ ಹೇಳ್ತೀವಮ್ಮ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಮಕ್ಳು ಸ್ಕೂಲ್ಗೆ ಹೋಗ್ದಿರಾ ವೇಟ್ ಮಾಡಿ ಅವ್ರು ಯಾವಾಗ ಬರ್ತಾರ ಅವಾಗ ನೀರ್ ತುಂಬಿಸ್ಕೊಳ್ಳೋ ತರನು ಇದೆ. ಎಷ್ಟೊಂದ್ಸರಿ ನಮ್ಗೆ ಅರ್ಲಿ ಮಾರ್ನಿಂಗು ನೀರಿಲ್ಲ ಅಂದ್ರೆ ಏನ್ ಮಾಡೋದು, ಊಟನು ಪ್ರಿಪೇರ್ ಮಾಡಕ್ ಆಗೋದಿಲ್ಲ. ಹೆಂಗು ಸ್ಕೂಲ್ಗಳಲ್ಲಿ ಊಟ ಸಿಗುತ್ತೆ ಅಂತ ಹಂಗೆ ಹಸ್ಕೊಂಡ್ ಕಳಿಸ್ತಾರೆ ಸ್ಕೂಲ್ಗಳಿಗೆ, ವಿದ್ಯೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್, ಅಂದ್ರೆ ನೀರಿಂದಾನೇ ತುಂಬಾ ಪ್ರಾಬ್ಲಮ್ಸ್. ನೀವು ಹೇಳ್ದಂಗೆ ನೋಡಿ, ಎಲ್ಲ ಪ್ರತಿಯೊಂದು ಮನೆ ಹತ್ರನು ಎಷ್ಟು ದೊಡ್ಡ ದೊಡ್ಡ ಡ್ರಮ್ಸ್ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಪ್ರಿಸರ್ವ್ ಮಾಡ್ಕೋಬೇಕು ನಾವು. ಆಮೇಲೆ ಈ ಆಲ್ರೆಡಿ ಇವ್ರು ಹೇಳಿರೋ ತರ ಮ್ಯಾಕ್ಸಿಮಮ್ 1 ವೀಕ್ ಅಷ್ಟೇ ಬರುತ್ತೆ, ಆಮೇಲೆ ಅದು ಹುಳ ಬಿದ್ದು ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಆತರ ನೀರ್ನ ನಾವ್ ಯಾವ ತರ ತಗೊಳ್ಳೋದು? ಅದಕ್ಕೋಸ್ಕರ ನಮ್ಗೆ ನೀರಿನ ವ್ಯವಸ್ಥೆ ಮಾಡಿಸ್ಲೇಬೇಕು ಸರ್. ಮಾಲ್ತೇಶ್, ತೋರಿಸ್ತಾ ಹೋಗ್ತೀನಿ ದೊಡ್ಡ ಮಟ್ಟದ ಚಿತ್ರಣ. ಯಾಕಂದ್ರೆ ಈ ಭಾಗದ ಸಂಪೂರ್ಣವಾಗಿ ಏನಿರುವಂತಹ ದೊಡ್ಡ ಬೇಗೂರಿನ ವ್ಯಾಪ್ತಿಯ ಬಹುತೇಕ ಏರಿಯಾಗಳಲ್ಲಿ ನೀರಿನ ಸಮಸ್ಯೆ ಇದೆ. ಜೊತೆಗೆ ಈಗ ಅವರು ಒಂದು ಹೇಳ್ತಾ ಇದ್ರು, ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಪೈಪ್ಲೈನ್ ಗಳನ್ನ ಕುಡಿಯೋ ನೀರಿಗೆ ಹಾಕ್ತಿವಿ ಅಂತ ಹೇಳಿ. ಇದೇ ಪೈಪ್ಲೈನ್ ನೀರನ್ನ ಕೊಡೋದಕ್ಕೆ BWCSB ಮತ್ತು BBMP ಸಹಯೋಗದಲ್ಲಿ ಹಾಕಿರುವಂತಹ ಪೈಪ್ಲೈನ್ ಇದು. ಇದರ ಸ್ಥಿತಿಗತಿಗಳು ನೋಡಬಹುದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಪೈಪ್ಲೈನ್ ಅನ್ನು ಅಳವಡಿಸಿದ್ದಾರೆ. ಆದ್ರೆ ಇದರ ಸ್ಥಿತಿ ಹೇಗಿದೆ, ಇದರಲ್ಲಿ ಒಂದು ತೊಟ್ಟು ಹನಿ ನೀರು ಕೂಡ ಇದುವರೆಗೂ ಊರಿಗೆ ಬಂದಿಲ್ಲ. ಪ್ರತಿ ವರ್ಷ ಬೇಸಿಗೆ ಆರಂಭ ಆಗ್ತಾ ಇದ್ದ ಹಾಗೆ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಅನುಭವಿಸ್ತಾರೆ. ಹೀಗಾಗಿ ಅವರು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಸಿಲುಕಾಗಿದ್ದಾರೆ. ಯಾಕಂದ್ರೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ ಎಷ್ಟೋ ಸರಿ ನಾವು ಬೆಳಗಿನ ಟಿಫಿನ್ ಮಾಡೋದಿಲ್ಲ, ಅಡಿಗೆನೆ ಮಾಡೋದಕ್ಕಾಗೋದಿಲ್ಲ. ನೀರು ಬಂದ್ರೆ ತಾನು ಏನನ್ನಾದ್ರೂ ಮಾಡೋದಕ್ಕೆ ಸಾಧ್ಯ. ನೀರೇ ಇಲ್ಲ ಅಂದ್ರೆ ಜೀವನ ನಡೆಸೋದು ಹೇಗೆ, ಬದುಕು ಸಾಗಿಸೋದು ಹೇಗೆ? ಇದೇ ರೀತಿಯಾದಂತಹ ಚಿತ್ರಣ, ಸಂಕಷ್ಟ, ಸಮಸ್ಯೆ ಕೂಡ ಈ ಭಾಗದ ಜನರಿಗೆ ಇರುವಂತದ್ದು. ಹೀಗಾಗಿ ಜನಪ್ರತಿನಿಧಿಗಳನ್ನ, ಅಧಿಕಾರಿಗಳನ್ನ, ಸರ್ಕಾರವನ್ನ ಪ್ರಶ್ನೆ ಮಾಡುವಂತದ್ದು, ಬೇರೆ ಏನು ಸೌಲಭ್ಯ ಬೇಡ ಸ್ವಾಮಿ, ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಸಾಕು ಅನ್ನೋಂಥದ್ದು ಈ ಭಾಗದ ದೊಡ್ಡ ಸಮಸ್ಯೆ. ಜನರ ಬೇಡಿಕೆ ಕೂಡ ಅದೇ ಆಗಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ವಿನಯ್. ಹೌದು, ಬೆಂಗಳೂರಿನ ಹಲವು ಏರಿಯಾಗಳ ಸ್ಥಿತಿ ಹೀಗೆ ಇದೆ. ಹಲವು ಕಡೆ ಅನಗತ್ಯವಾಗಿ ನೀರು ಪೋಲ್ ಆಗ್ತಾ ಇದೆ ಕೂಡ. ಅಂಥದ್ದನ್ನೆಲ್ಲ ಒಂದ್ ಕಡೆ ತಡಿಬೇಕಾದಂಥದ್ದು. ಜೊತೆಗೆ ಕನಿಷ್ಠ ಮಾನವೀಯತೆಯ ಆಧಾರದಲ್ಲಿ ಇವರಿಗೆ ನೀರನ್ನ ಇಂತಿಷ್ಟು ದಿನ ಬಿಟ್ಟಂತ ಕೊಟ್ಟರು ಕೂಡ ಒಂದ್ 2 ದಿನನೋ 3 ದಿನಕ್ಕಾದ್ರೂ ಸದಿನ ಮಟ್ಟಿಗೆ ಬಿಡುವಂತ ಪ್ರಯತ್ನ ಆಗಬೇಕು. 15 ದಿವಸಕ್ಕೊಂದು ದಿನ ನೀರು ಬಿಡ್ತಾ ಇದ್ದಾರೆ ಅಂತಂದ್ರೆ ಏನಿದು ದುರಂತ?